ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಣ್ವಿತ್ ಕ್ರಿಯೇಷನ್. ಸಿಂಪಲ್ಲಾಗಿ ಒಂದೇ ಸ್ಟೆಪ್ನಲ್ಲಿ ಡಿಫ್ರೆಂಟಾಗಿ ಯಾವ ರೀತಿ ಕ್ರೋಶದಿಂದ 11 ನಂಬರ್ ಕ್ರೋಶ ನೀಡಲಿಂದ 6 ಸ್ಟ್ಯಾಂಡ್ಸ್ನ ಸಿಲ್ಕ್ ಥ್ರೆಡ್ ತೊಗೊಂಡು ಸ್ಯಾರಿಗೆ ಯಾವ ರೀತಿ ಆರಾಮಾಗಿ ನಾವು ಮನೆಯಲ್ಲೇ ಕೂತ್ಕೊಂಡು ಡಿಫ್ರೆಂಟಾಗಿ ಡಿಸೈನ್ ಹಾಕ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕ್ರೋಶ ನಂಬರ್ 11 ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ ಫ್ರೆಂಡ್ಸ್. ಗೋಲ್ಡನ್ ಲೈಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನಿಮಗೆ ತೋರಿಸ್ಬೇಕು ಅಂತ, ಡೆಮೋ ತೋರಿಸ್ಬೇಕು ಅಂತ. ನೋಡಿ, ಸಿಲ್ಕ್ ಥ್ರೆಡ್ನ 6 ಎಳೆ ತೊಗೊಂಡು ನಾನು ಈ ರೀತಿ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಕೊನೆಗೆ ನಾಟ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ನಾವು ಸಿಂಗಲ್ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಬಟ್ಟೆಗೆ ಒಂದು ಸರಿ ಸಿಂಗಲ್ ಕ್ರೋಶೆ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ ಫ್ರೆಂಡ್ಸ್. ಒಂದು ಸರಿ ಆದಮೇಲೆ ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ನಾವು ಕುಚ್ಚು ಕಟ್ಟೋಕ್ಕೆ ಈಗ ನೆಕ್ಸ್ಟು 5 ಚೈನ್ ಹಾಕಬೇಕು ಫ್ರೆಂಡ್ಸ್. 1 2 3 4 5 ಈ ರೀತಿ 5 ಚೈನ್ ಹಾಕಿ ಬಟ್ಟೆಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀವು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ಟ್ರೈಟಾಗಿ ಎಳ್ದು ಹಾಕ್ಕೋಬೇಡಿ, ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ಈ ರೀತಿ ಸಿಂಗಲ್ ನಾಟ್ ಆದಮೇಲೆ ನೆಕ್ಸ್ಟು 3 ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. 1 2 3 ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಟ್ರೈಟಾಗಿ ಇಟ್ಕೊಂಡು ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಸ್ಲ್ಯಾಟಿಂಗ್ ಆಗಿಟ್ಕೊಂಡು ಬಟ್ಟೆಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಸ್ಲ್ಯಾಟಿಂಗ್ ಆಗಿಟ್ಕೊಳ್ಳಿ. ಸ್ಲ್ಯಾಟಿಂಗ್ ಮಾಡಿಕೊಂಡು ಬಟ್ಟೆಗೆ ಈ ರೀತಿ ಚುಚ್ಚಿ ನೀಡಲಿಂದ ದಾರ ತೊಗೊಂಬಂದು 3 ಲೂಪ್ ಇರುತ್ತೆ ಫ್ರೆಂಡ್ಸ್. ಈಗ ನಮಗೆ ಅದಕ್ಕೆ ಎರಡಲ್ಲೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ಎರಡರಲ್ಲಿ ಒಂದು ಈ ರೀತಿ ಸ್ಲ್ಯಾಟಿಂಗ್ ಆಗಿ ಬರಬೇಕು ಫ್ರೆಂಡ್ಸ್. ಈ ರೀತಿ ನಮಗೆ ಸ್ಲ್ಯಾಟಿಂಗ್ ಆಗಿ ಬಂದಾದಮೇಲೆ ನೆಕ್ಸ್ಟ್ ನಾನು ಮತ್ತೆ 2 ಚೈನ್ ಹಾಕ್ಕೊತಿದ್ದೀನಿ. ನೀಡಲ್ ಮೇಲೆ 1 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ಡಬಲ್ ಕ್ರೋಶೆ ಏನು ಮಾಡಿದ್ವಲ್ಲ ಫ್ರೆಂಡ್ಸ್, ಅದೇ ಸ್ಪೇಸಿಗೆ ಹೋಗಿ ಮತ್ತೆ ನೀಡಲ್ ಮೇಲೆ ದಾರ ತಂದು 3 ಲೂಪ್ ಇರುತ್ತೆ ಫ್ರೆಂಡ್ಸ್. ಮತ್ತು ನೀಡಲ್ಗೆ ಒಂದು ಸರಿ ದಾರ ಸುತ್ಕೋಬೇಕು. ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಟೋಟಲ್ ಫುಲ್ ಡಬಲ್ ಕ್ರೋಶೆ ಒಳಗಡೆ 8 ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ ಫ್ರೆಂಡ್ಸ್. ಎರಡರಲ್ಲಿ ಮತ್ತು ಎರಡರಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಡಬಲ್ ಕ್ರೋಶೆ ಒಳಗಡೆ ಸ್ಪೇಸ್ ಒಳಗಡೆ ಹೋಗಿ ದಾರ ತಂದು 3 ಲೂಪ್ ಇರುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಎರಡರಲ್ಲಿ ಇದೇ ರೀತಿ ಈ ಏನು ಡಬಲ್ ಕ್ರೋಶೆ ಇದೆಯಲ್ಲ ಸ್ಲ್ಯಾಟಿಂಗಲ್ಲಿ, ಆ ಡಬಲ್ ಕ್ರೋಶೆ ಸ್ಪೇಸಲ್ಲಿ ನಮಗೆ ಟೋಟಲಾಗಿ 8 ಡಬಲ್ ಕ್ರೋಶೆ ಬರಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಚೈನ್ ಕೌಂಟ್ ಮಾಡಿಕೊಂಡ್ರೆ 9 ಆಗುತ್ತೆ. ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಡಬಲ್ ಕ್ರೋಶೆ ಒಳಗಡೆ ಹೋಗಿ ನೀಡಲ್ ಮೇಲೆ ಮತ್ತೆ ಒಂದು ಸರಿ ದಾರ ಸುತ್ಕೊಂಡು ಎರಡರಲ್ಲಿ ಈ ರೀತಿ ಟೋಟಲಾಗಿ ನಾವು 8 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಗ್ಯಾಪಲ್ಲಿ ಹೋಗಿ ದಾರ ತಂದು ನೀಡಲ್ ಮೇಲೆ ಮತ್ತೆ ದಾರ ಸುತ್ಕೊಂಡು ಎರಡರಲ್ಲಿ ಇದೇ ರೀತಿ ಫುಲ್ 8 ಡಬಲ್ ಕ್ರೋಶೆ ನಾವು ಮಾಡ್ಕೋಬೇಕು ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಸ್ಪೇಸಲ್ಲಿ ಹೋಗಿ ದಾರ ತಂದು 3 ಲೂಪ್ ಇರುತ್ತೆ. ಎರಡರಲ್ಲಿ ಈ ರೀತಿ 8 ಡಬಲ್ ಕ್ರೋಶೆ ಆದಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ಸ್ ಕೌಂಟ್ ಆದರೆ 9 ಆಗುತ್ತೆ ಫ್ರೆಂಡ್ಸ್. ಈಗ ಅದನ್ನು ನೀಟಾಗಿ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಒಂದು ಸರಿ ಸಿಂಗಲ್ ನಾಟ್ ಹಾಕ್ಕೊಳ್ಳಿ. ಈ ರೀತಿ ಸಿಂಗಲ್ ನಾಟ್ ಹಾಕ್ಕೊಂಡಾದಮೇಲೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು 3 ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. 1 2 3 ಸ್ಯಾರಿನ ಉಲ್ಟಾ ಮಾಡ್ಕೋಬೇಕು. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈಗ ಇದ್ರ ಮೇಲೆ ಡಬಲ್ ಕ್ರೋಶೆ ಮೇಲೆ ಕಂಬಗಳು ಕಾಣ್ತಾ ಇದ್ದಾವಲ್ಲ ಫ್ರೆಂಡ್ಸ್, ಆ ಸ್ಪೇಸಲ್ಲಿ 3 ಕೌಂಟ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 ನೋಡಿ, ಕಂಬಗಳ ಮಧ್ಯೆ ಹೋಲ್ ಕಾಣಿಸ್ತಾ ಇದ್ದಾವೆ. 3 1 2 3 ಕೌಂಟ್ ಮಾಡಿಕೊಂಡು ಆ 3 ಗೋಲಿಗೆ ಹಾಕಿ ನೆಕ್ಸ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ಕೌಂಟ್ ಮಾಡ್ಕೋಬೇಕು ಫ್ರೆಂಡ್ಸ್. 1 2 3
ಈ ರೀತಿ ನೀಟಾಗಿ ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೌಂಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1 2 3 ಅಂತ ಕೌಂಟ್ ಮಾಡಿಕೊಂಡು ನೆಕ್ಸ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಹೋಲಿಗೆ ಹಾಕಿ ದಾರನ ತಂದು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಹಾಕಬೇಕು ಫ್ರೆಂಡ್ಸ್. 1 2 3 ಆದಮೇಲೆ 3 ಚೈನ್ ಆದಮೇಲೆ ನಾವು ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ವಲ್ಲ ಫ್ರೆಂಡ್ಸ್, ಆ ಲಾಕ್ ಇರುತ್ತೆ. ಆ ಲಾಕಿಗೆ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ, ದಾರನ ಹಾಕಿ ಸೂಜಿನ ಹಾಕಿ ಈ ಥರ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಸಿಂಗಲ್ ಕ್ರೋಶೆ ಆದಮೇಲೆ ರೈಟ್ ಸೈಡಿಗೆ ತಿರ್ಸ್ಕೊಳ್ಳಿ. ಸ್ಯಾರಿನ ರೈಟ್ ಸೈಡಿಗೆ ತಿರ್ಸ್ಕೊಂಡು ಮತ್ತೆ 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಮತ್ತು 3 ಚೈನ್ ಗ್ಯಾಪ್ ಏನಾಗಿತ್ತಲ್ಲ ಫ್ರೆಂಡ್ಸ್, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ಲೂಪ್ ಇರಿಸುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇದರಲ್ಲಿ 3 ಗ್ಯಾಪ್ ಒಳಗೆ 4 ಡಬಲ್ ಕ್ರೋಶೆ ಬರಬೇಕು ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಅದೇ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲಿ 1 ಮಾಡ್ಕೋಬೇಕು ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೋಬೇಕು. 3 ಚೈನ್ ಗ್ಯಾಪಿಗೆ ಹೋಗಿ ಮತ್ತು ಸೂಜಿ ದಾರ ತಂದು 2ರಲ್ಲಿ 1 ಈ ರೀತಿ ಒಂದು 3 ಚೈನ್ ಗ್ಯಾಪಲ್ಲಿ 4 ಟೈಮ್ ಡಬಲ್ ಕ್ರೋಶೆ ಬರಬೇಕು ಫ್ರೆಂಡ್ಸ್. ನಾನು 4ನೇ ಸರಿ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 4 ಚೈನ್ ಆದಮೇಲೆ ನಾವು 3 ಚೈನ್ ಆದಮೇಲೆ ಗ್ಯಾಪ್ ಲಾಕ್ ಏನು ಮಾಡಿರ್ತೀವಲ್ಲ ನೋಡಿ, ಗ್ಯಾಪ್ ನೀಟಾಗಿ ಕಾಣ್ತಾ ಇದೆ. ಆ ಗ್ಯಾಪಿಗೆ ನಾವು ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀವಿ. ಸೂಜಿನ ಹಾಕಿ ದಾರ ತಂದು ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 3 ಚೈನ್ ಗ್ಯಾಪ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಆ 3 ಚೈನ್ ಗ್ಯಾಪಿಗೆ ಹೋಗಿ ದಾರನ ತಂದು 3 ಲೂಪ್ ಇರುತ್ತೆ. 2ರಲ್ಲಿ 1 ಈ 3 ಚೈನ್ ಗ್ಯಾಪಲ್ಲಿ ಮತ್ತೆ 4 ಡಬಲ್ ಕ್ರೋಶೆ ಬರಬೇಕು ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 3 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಇರುತ್ತೆ. 2ರಲ್ಲಿ 1 ಇದೇ ರೀತಿ 4 ಸರಿ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು 3 ಚೈನ್ ಗ್ಯಾಪಲ್ಲಿ. 3 ಡಬಲ್ ಕ್ರೋಶೆ ಆಯಿತು ಫ್ರೆಂಡ್ಸ್. ಈಗ 4ನೇ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಗೆ ನಾವು ಲಾಕ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಆ ಲಾಕಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಲಾಕ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ನೀಟಾಗಿ. ಆ ಲಾಕಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಪೆಟಲ್ಸ್ ಥರ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಮೇಲೆ. ನೆಕ್ಸ್ಟ್ ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 3 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ದಾರ ತಂದು 3 ಲೂಪ್ಸ್ ಇರುತ್ತೆ. 2ರಲ್ಲಿ 1 ಮತ್ತು ಆ 3 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ ಬರಬೇಕು ಫ್ರೆಂಡ್ಸ್. ಇದೇ ರೀತಿ ನೋಡಿಕೊಂಡು ನೀಟಾಗಿ ವಿಡಿಯೋ ಪಾಸ್ ಮಾಡಿಕೊಂಡು, ನಿಮ್ಗೆ ಅಷ್ಟು ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ವಿಡಿಯೋ ಪಾಸ್ ಮಾಡಿಕೊಂಡು ನೀಟಾಗಿ ನಿಮ್ಮ ಸ್ಯಾರಿಗೆ ನೀವೇ ಮನೇಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಕೊಡು. ಒಂದೊಂದು ದಿನದಲ್ಲೇ ಒಂದೊಂದು ಅವರ್ ಕೊಟ್ಟರು ಫ್ರೆಂಡ್ಸ್, ಇದರ 2 ಅವರ್ಸ್ ಇಲ್ಲ 3 ಅವರ್ಸಲ್ಲಿ ನಿಮಗೆ ಆರಾಮಾಗಿ ಹಾಕ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ನ. ನಾನು ಬೇರೆ ಎಲ್ಲ ವಿಡಿಯೋದಲ್ಲಿ ನಾನು ಸಿಲ್ಕ್ ಸ್ಟ್ಯಾಂಡ್ಸ್ನ ಯಾವ ರೀತಿ ಈಸಿಯಾಗಿ ತೊಗೋಬೇಕು ಅಂತಲೂ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ರೀತಿ ಅದು ವೀಡಿಯೋಸ್ನ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್, ಅವನ್ನು ನೋಡಿ. ಇಲ್ಲ ನನ್ನ ಚಾನಲ್ ಸರ್ಚ್ ಮಾಡಿದ್ದಾರೆ ಫ್ರೆಂಡ್ಸ್, ಎಲ್ಲ ವೀಡಿಯೋಸು ನಿಮ್ಗೆ ಸಿಗುತ್ತೆ. ಗಣ್ಮಿತ್ ಕ್ರಿಯೇಷನ್ ಅಂತ. 5 ಚೈನ್ ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ 8 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಸ್ಯಾರಿನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈ ರೀತಿ 3 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ 3 ಟೈಮ್ಸು. ನೆಕ್ಸ್ಟ್ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ 2 ಚೈನ್ ಹಾಕ್ಕೊಂಡು ಮತ್ತೆ ಮೇಲೆ 4 ಚೈನ್ ಡಬಲ್ ಕ್ರೋಶೆ ಮತ್ತೊಂದು ಸಿಂಗಲ್ ಕ್ರೋಶೆಗೆ ಲಾಕು, ಮತ್ತು ಡಬಲ್ ಕ್ರೋಶೆ 4 ಮತ್ತು ಸಿಂಗಲ್ ಕ್ರೋಶೆ ಮತ್ತು 4 ಡಬಲ್ ಕ್ರೋಶೆ ಮತ್ತೊಂದು ಬಟ್ಟೆಗೆ ಲಾಕ್ ಆದಮೇಲೆ ಫ್ರೆಂಡ್ಸ್ ನೆಕ್ಸ್ಟು ಮತ್ತೆ 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ನೋಡಿ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಅಂದರೆ ಒಂದೇ, ಲಾಕ್ ಅಂದರೆ ಒಂದೇ ಫ್ರೆಂಡ್ಸ್. ನೆಕ್ಸ್ಟು ಕುಚ್ಚಾಗೋಕ್ಕೆ 5 ಚೈನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. 2 3 4 5 ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನೋಡಿ ಈ ರೀತಿ ಕಾಣ್ತಾ ಇದೆ, ವಿತೌಟ್ ಕುಚ್ಚು ಈ ರೀತಿ ಕಾಣ್ತಾ ಇದೆ ಡಿಸೈನು. 5 ಚೈನಲ್ಲಿ ನಾನೀಗ ನಿಮಗೆ ಕುಚ್ಚು ಹಾಕ್ಬಿಟ್ಟು ಯಾವ ರೀತಿ ಫಿನಿಶಿಂಗ್ ಕಾಣುತ್ತೆ, ಯಾವ ರೀತಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ರೀತಿ
ನಾನು ಈಗ ನಿಮಗೆ ಕುಚ್ಚು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಡಿಫ್ರೆಂಟ್ ವಿಡಿಯೋನ ವಿತ್ ಎಕ್ಸ್ಪ್ಲನೇಷನು ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.